ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇವತ್ತು ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದ ಮುಂದಿನ 3 ಶ್ಲೋಕಗಳನ್ನು ನೋಡೋಣ. ಹಿಂದೆ ಶುರು ಮಾಡ್ತಾ ಧೃತರಾಷ್ಟ್ರ ಸಂಜಯನ್ನ ಕೇಳ್ತಾನೆ, ಏನಪ್ಪ ನಡೀತಾ ಇದೆ ಯುದ್ಧ ಭೂಮಿಯಲ್ಲಿ, ನಿನ್ನ ದಿವ್ಯ ದೃಷ್ಟಿಯಿಂದ ನೋಡಿ ನನಗೆ ಹೇಳು ಅಂತ. ಹಾಗೆ ಸಂಜಯ ದಿವ್ಯ ದೃಷ್ಟಿಯಿಂದ ಕುರುಕ್ಷೇತ್ರದ ರಣರಂಗವನ್ನು ನೋಡ್ತಾ ಹೇಳ್ತಾನೆ, ಇಬ್ಬರು ಸನ್ನದ್ಧರಾಗಿ ನಿಂತಿದ್ದಾರೆ ಪಾಂಡವರು ಕೌರವರು. ಈಗ ಸದ್ಯದಲ್ಲಿ ದುರ್ಯೋಧನ ಆಚಾರ್ಯರ ಹತ್ರ ಹೋಗಿದ್ದಾನೆ, ದ್ರೋಣಾಚಾರ್ಯರ ಹತ್ರ. ಅವ್ರಿಗೆ ಈ ಯುದ್ಧದ ಬಗ್ಗೆ ಒಂದು ಆಸಕ್ತಿ ಮೂಡಿಸಲು. ಅವ್ರಿಗೆ ಯಾಕಪ್ಪ ಆಸಕ್ತಿ ಮೂಡಿಸ್ಬೇಕು ಅಂದರೆ, ಅವರಿಬ್ಬರಿಗೂ ಗುರುಗಳು, ಪಾಂಡವರಿಗೂ ಗುರುಗಳು, ಕೌರವರಿಗೂ ಗುರುಗಳು. ಅದರಲ್ಲಿ ಮಧ್ಯಮ ಪಾಂಡವ ಅರ್ಜುನ ಅತ್ಯಂತ ಪ್ರೀತಿಪಾತ್ರನಾದ ಶಿಷ್ಯ. ಅವನು ವಿರೋಧಿ ಇದರಲ್ಲಿ ಪಾಂಡವರ ಜೊತೆ ಇದ್ದಾನೆ. ಅವನ ಜೊತೆ ಯುದ್ಧ ಮಾಡಬೇಕು ಅಂದರೆ ಮುಖ್ಯವಾಗಿ ದ್ರೋಣಾಚಾರ್ಯರಿಗೆ ಒಂದು ಯುದ್ಧದ ಬಗ್ಗೆ ಆಸಕ್ತಿ ಬರಬೇಕು, ಅವ್ರಿಗೆ ಪಾಂಡವರ ಮೇಲೆ ದ್ವೇಷ ಬರಬೇಕು. ಈ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಮೊದಲು ದುರ್ಯೋಧನ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ದ್ರೋಣಾಚಾರ್ಯರ ಹತ್ರ ಹೋಗಿ ಅವ್ರಿಗೆ ಹೇಳ್ತಾನೆ, ಈ ಥರ ದುಷ್ಟದ್ಯುಮ್ನ ನಿಮ್ಮ ವಿರೋಧಿ ಸೈನ್ಯವನ್ನು ವ್ಯೂಹದರದಲ್ಲಿ ರಚಿಸಿದ್ದಾನೆ ನೋಡಿ ಅಂತ ಹೇಳಿ, ಆಮೇಲೆ ಹೇಳ್ತಾನೆ ಅವ್ರ ಕಡೆ ಯಾವ್ಯಾರು ಅತಿರಥರು ಮಹಾರಥರು ಇದ್ದಾರೆ ಅಂತ, ಪಾಂಡವರ ಕಡೆ ಯಾರ್ಯಾರಿದ್ದಾರೆ ಅಂತ ಹೇಳ್ತಾ ಹೋಗ್ತಾನೆ. ಇದರಲ್ಲಿ ಫಸ್ಟ್ 3 ಶ್ಲೋಕಗಳಲ್ಲಿ ಹೇಳ್ತಾನೆ ಪಾಂಡವರ ಕಡೆ ಯಾರ್ಯಾರಿದ್ದಾರೆ ಅಂತ. ಅದರಲ್ಲಿ ಮೊದಲನೇ ಶ್ಲೋಕ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯೋಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟ್ವಕೇತು ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ ಅಂತ ಈ 3 ಶ್ಲೋಕಗಳನ್ನು ಹೇಳ್ತಾನೆ. ಇದರಲ್ಲಿ ಪಾಂಡವರ ಕಡೆ ಯಾರ್ಯಾರು ಯುದ್ಧ ಮಾಡೋರು ಇದ್ದಾರೆ, ಅತಿರಥ ಮಹಾರಥರು. ಅದರಲ್ಲಿ ಭೀಮ ಅರ್ಜುನನಿಗೆ ಸಮನಾಗಿ ಯುದ್ಧ ಮಾಡುವಂಥವ್ರು ಇದ್ದಾರೆ. ದೃಷ್ಟ್ವಕೇತು ಇದ್ದಾನೆ, ಚೇಕಿತಾನ ಇದ್ದಾನೆ, ಮತ್ತು ಯುಧಾಮನ್ಯು ಇದ್ದಾನೆ, ಮತ್ತು ಪಾಂಡವರ ದ್ರೌಪದಿಯ ಮಕ್ಕಳು, ಮತ್ತು ಸೌಭದ್ರೆಯ ಮಗನಾದ ಅಭಿಮನ್ಯು. ಇಷ್ಟು ಜನ, ಸುಮಾರು ಜನ ಇದ್ದಾರೆ. ಇನ್ನೂ ಇದಕ್ಕಿಂತ ಉತ್ತಮವಾದಂತಹ ವೀರ್ಯವಂತರು, ಶಕ್ತಿವಂತರು ಅಲ್ಲಿ ಇದ್ದಾರೆ. ಇದು ಅವರ ಒಂದು ಸ್ಟ್ರೆಂತ್. ಏನು ಅಂದರೆ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಸ್ವಾಟ್ ಅನಾಲಿಸಿಸ್ ಅಂತ ಕರೀತಾರೆ. ಏನಪ್ಪ ಅಂದರೆ, ನಮ್ಮ ಸ್ಟ್ರೆಂತು, ನಮ್ಮ ವೀಕ್ನೆಸ್ಸು, ನಮಗಿರೋ ಆಪರ್ಚುನಿಟೀಸು ಮತ್ತು ನಮಗಿರೋ ಥ್ರೆಟ್ಸು. ಬರೀ ನಮ್ಮ ಸ್ಟ್ರೆಂತ್ ಒಂದೇ ನೋಡ್ಕೊಳ್ಳೋದಲ್ಲ, ನಮ್ಮಲ್ಲಿರೋ ವೀಕ್ನೆಸ್ಸು ನೋಡಬೇಕು, ನಮ್ಮ ಸ್ಟ್ರೆಂತು ನೋಡ್ಕೋಬೇಕು. ನಮ್ಮ ವೀಕ್ನೆಸ್ಸನ್ನು ಕರೆಕ್ಟ್ ಮಾಡ್ಕೋಬೇಕು, ನಮ್ಮ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ಕೋಬೇಕು. ಹಾಗೆಯೇ ನಮಗೇನೇನು ಆಪರ್ಚುನಿಟೀಸ್ ಇದೆ ಅಂತ ನೋಡಬೇಕು, ಮತ್ತು ನಮಗೇನೇನು ಥ್ರೆಟ್ಸ್ ಇದೆ, ನಮಗೇನೇನು ಹೆದರಿಕೆ ಇದೆ, ನಮ್ಗೆ ಯಾರ್ಯಾರಿಂದ ಭಯ ಇದೆ, ಇದನ್ನು ನೋಡಬೇಕು. ಈ ಒಂದು ಕೆಲಸವನ್ನು ಈಗ ದುರ್ಯೋಧನ ಮಾಡ್ತಾ ಇದ್ದಾನೆ. ಯಾರ ಹತ್ರ? ದ್ರೋಣಾಚಾರ್ಯರ ಹತ್ರ. ನಮಗಿರೋ ವೀಕ್ನೆಸಸ್ಸು, ಆಪೋಸಿಟ್ ಪಾರ್ಟಿಲಿರುವಂತಹ ಸ್ಟ್ರೆಂತನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಮುಂದಿನ ಶ್ಲೋಕಗಳಲ್ಲಿ ನಮಗಿರೋ ಸ್ಟ್ರೆಂತು ಅಂದರೆ ದುರ್ಯೋಧನನ ಕಡೆ ಇರುವಂತಹ ಅತಿರಥ ಮಹಾರಥರು, ಅವನಿಗಿರೋ ಸ್ಟ್ರೆಂತ್ಸು, ಅವ್ರಿಗೆ ಏನೇನು ಆಪರ್ಚುನಿಟೀಸ್ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗಿನ ಕಾಲಕ್ಕೂ ಇದು ಸೂಕ್ತ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ, ಯಾವುದೇ ಒಂದು ಕೆಲಸವನ್ನು ನಾವು ಕೈಗೆತ್ಕೋಬೇಕಾದ್ರೂ ಈ ಒಂದು ಅನಾಲಿಸಿಸ್ ಇಂಪಾರ್ಟೆಂಟು. ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ ಮತ್ತು ನಮಗಿರುವಂತಹ ಥ್ರೆಸ್ಟು, ಇಷ್ಟನ್ನು ಅನಲೈಸ್ ಮಾಡಿಕೊಂಡು ನಾವು ಕೆಲಸವನ್ನು ಶುರು ಮಾಡಿದ್ರೆ ಅದರಲ್ಲಿ ವಿಜಯ ಖಂಡಿತ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.